ಇದನ್ನ ನಾವು ಇಬ್ಬಳಹಣ್ಣು ಅಂತ ಹೇಳ್ತೇವೆ. ಇದನ್ನ ಒಂದ್ಸಲ ಈ ಥರ ಜ್ಯೂಸ್ ಮಾಡಿ ಕುಡಿದು ನೋಡಿ, ಟೇಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಮೊದಲಿಗೆ ಇದರನ್ನ ತಿರುಳನ್ನೆಲ್ಲ ಚಂದ ಮಾಡಿ ತೆಕ್ಕೊಂಡು ಆಮೇಲೆ ಅದರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತುಂಬಾ ಸಾಫ್ಟಾಗಿರ್ತದೆ, ಈಸಿಯಾಗಿ ಕಟ್ ಮಾಡಬಹುದು. ಇಷ್ಟು ಕಾಯಿ, ಇಷ್ಟು ಇಬ್ಬಳಹಣ್ಣು ಮತ್ತು ಇಷ್ಟು ಬೆಲ್ಲ ಸಾಕು. 2 ಏಲಕ್ಕಿಯನ್ನು ಹಾಕ್ಕೊಳ್ಳಿ. ಒಂದು ಮಿಕ್ಸರ್ ಜಾರಿಗೆ ಕಟ್ ಮಾಡಿದ ಇಬ್ಬಳಹಣ್ಣು, ಒಂದು ಸ್ವಲ್ಪ ಕಾಯಿ, 2 ಏಲಕ್ಕಿ ಮತ್ತು ಬೆಲ್ಲವನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಮಿಕ್ಸರಿಗೆ ಹಾಕಿ. ನೋಡಿ, ಈಗ ಜ್ಯೂಸ್ ರೆಡಿ ಆಯಿತು. ನಾನು ಈ ಮೊದಲೇ ಒಂದು ಸಣ್ಣ ಪೀಸು ಇಬ್ಬಳಹಣ್ಣನ್ನು ಇಟ್ಕೊಂಡಿದ್ದೆ. ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಜ್ಯೂಸ್ ಮೇಲೆ ಹಾಕಬೇಕು, ಯಾಕಂದರೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ಒಳ್ಳೆ ಟೇಸ್ಟ್ ಬರ್ತದೆ.